ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಲ್ಲೆಲ್ಲೋ ಹೋಗ್ಬೇಕಂತ ಆಸೆ ಇತ್ತು. ನಮ್ಮಮ್ಮ ಎಲ್ಲಿ ಹೋಗಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಬೇರೆ ಸ್ಟೇಟ್ಗೆ ಹೋಗ್ಬೇಕಂತ ಆಸೆ ಇತ್ತು. ನಮ್ಮಮ್ಮ ಬೇರೆ ಸ್ಟೇಟ್ ಇಲ್ಲಿ ಬೇರೆ ಡಿಸ್ಟಿಕ್ ಹೋಗಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಡಿಸ್ಟಿಕ್ ಅಲ್ಲೇ ಇರೋ ದೇವರಾಯನದುರ್ಗಕ್ಕೆ ಹೋಗ್ತಿದ್ದೀನಿ. ನೋಡಿ ಎಷ್ಟು ಗ್ರೀನರಿ ಆಗಿದೆ. ಚಿಕ್ಕಮಂಗ್ಳೂರ್ನು ಬೀಟ್ ಮಾಡೋ ತರ ಸಕ್ಕತ್ತಾಗಿದೆ. ನಾನ್ ಡಿಗ್ರಿಯಲ್ಲಿ ಇದ್ದಾಗ 1-2 ಟೈಮ್ಸ್ ಬಂದಿದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಅದಾದ್ಮೇಲೆ ಎಷ್ಟೊಂದು ಗ್ಯಾಪ್ ಆದ್ಮೇಲೆ ಇದೆ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು. ತುಂಬಾ ಸಕ್ಕತ್ತಾಗಿದೆ, ವೆದರು ಸೂಪರ್ ಆಗಿದೆ. ಇಲ್ಲೆಲ್ಲ ಚೈನ್ ಸ್ನ್ಯಾಚಿಂಗ್ ಮತ್ತೆ ಕಳ್ತನ ಎಲ್ಲ ಜಾಸ್ತಿ. ಅದಕ್ಕೆ ಡಿಗ್ರಿಯಲ್ಲಿ ಇದ್ದಾಗ ತುಂಬಾ ಕೇಸಸ್ ಆಗ್ಬಿಟ್ಟಿತ್ತು. ಅದಕ್ಕೆ ಯಾರ ಮನೇಲೂ ಪರ್ಮಿಷನ್ ಕೊಡ್ತಿರ್ಲಿಲ್ಲ ಅಂತ ನಾವು ಬರ್ತಿರ್ಲಿಲ್ಲ. ಈಗಲೂ ನಂಗೆ ಇಲ್ಲಿ ಬರೋವಾಗ ಡಗ್ 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 ಅಂತ ಅನಿಸ್ತು. ಕಾಡಿನಲ್ಲಿ ಬೆಂಕಿಯನ್ನು ಹತ್ತಿಸಬೇಡಿ, ನೋಡಿ ಹಚ್ಚಿದ್ರೆ ಈ ತರ ಆಗುತ್ತೆ. ಸುಮ್ಮನೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಇಷ್ಟೊಂದು ಕೋತಿ ಇರುತ್ತೆ. ಬಾಳೆಹಣ್ಣೆಲ್ಲ ತಂದು ಕೊಡಿ, ಪುಣ್ಯ ಬರುತ್ತೆ. ಬಂದ್ಬಿಟ್ಟಾಯ್ತು. ವೈ ವೈ ವೈ. ನಾವು ದೇವರಾಯನದುರ್ಗಕ್ಕೆ ಹೋಗೋವಾಗ ನಾಮಚಿಲ್ಮೆ ಅಂತ ಒಂದು ಸಿಗುತ್ತೆ. ಆ ದೇವರಾಯನದುರ್ಗಕ್ಕೆ ಹೋಗೋರು 90% ಇಲ್ಲಿ ಬಂದೇ ಹೋಗ್ತಾರೆ. ಇಲ್ಲಿ ಜಿಂಕೆ ಮತ್ತೆ ರಾಮ ಬಿಟ್ಟಿರೋದು, ಬಾಣದು ಅದೆಲ್ಲಾನು ಇದೆ. ಬನ್ನಿ ತೋರಿಸ್ತೀನಿ. ಇದು ನೋಡಿ ಎಷ್ಟೊಂದು ಜಿಂಕೆ ಇದೆ. ಈ ಜಿಂಕೆದೆಲ್ಲ ಹಾಕೋವಾಗ ಇದು ಪ್ರಿಯಾಂಕಾ ಉಪೇಂದ್ರದ್ ಒಂದ್ ಸಾಂಗ್ ಹಾಕೋಣ. ಏನ್ ತಿಂತಾಯ್ತದು ಜಿಂಕೆ? ಏನೂ ಇಲ್ಲ. ಜಿಂಕೆ ಸ್ವಲ್ಪ ನೋಡಕ್ಕೆ ಮೇಕೆ ತರ ಇಲ್ವಾ? ಅದಕ್ಕೆ ಡಾಟ್ ಇರಲ್ಲ, ಇದಕ್ಕೆ ಡಾಟ್ ಇರುತ್ತೆ ಅಷ್ಟೇ. ಸೇಮ್ ಫ್ಯಾಮಿಲಿ ನೀವೆಲ್ಲ. ಬಾ. ಇಲ್ಲೂ ಎಲ್ಲಾದ್ರೂ ಚಿನ್ನ ಜಿಂಕೆ ಸಿಗ್ಬೋದಾ? ಹಿಂಗೆ ಕೊಂಬಿರೋದೆಲ್ಲ ಬಾಯ್ ಜಿಂಕೆ, ಕೊಂಬಿಲ್ದಲ್ಲೇ ಇರೋದೆಲ್ಲ ಹುಡುಗಿ ಜಿಂಕೆ. ನೋಡಿ ಈ ಡಿಫ್ರೆನ್ಸ್ ಯಾರಿಗೂ ಗೊತ್ತಿರಲ್ಲ. ನೋಡಿ ತೋರ್ಸು, ಝೂಮ್ ಮಾಡಿ. ಅಲ್ಲಿ 100 ಜಿಂಕೆ ಮೇಲಿದೆ. ತುಂಬಾ ಚೆನ್ನಾಗಿದೆ ನೋಡಕ್ಕೆ, ಬಂದು ನೋಡ್ಬೋದು. ಇಲ್ಲಿ ನೋಡಿ, ನಂಗಿಂತ ಎಷ್ಟು ದೊಡ್ಡದಾಗಿದೆ ಕಪ್ಪೆ. ನಾನೊಂದು 3-4 ಟೈಮ್ಸ್ ಬಂದಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಕಪ್ಪೆ ನೋಡ್ತಿರೋದು ಇಷ್ಟು ದೊಡ್ಡಗಿರೋದು. ಮೇ ಬಿ ರೀಸೆಂಟ್ ಆಗಿ ಮಾಡಿರೋದು ಅನ್ಸುತ್ತೆ. ಇಲ್ಲ, ಜಾಸ್ತಿ ವರ್ಷನೇ ಆಗಿರ್ಬೋದು. ತುಮಕೂರಿಯನ್ಸ್ಗಂತೂ ಇದು ವೀಕೆಂಡ್ ಸ್ಪಾಟು. ಎವ್ರಿ ವೀಕೆಂಡ್ ಅಂತೂ ಬರ್ಬೋದು. ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಕಾಲೇಜ್ ಬಂಕ್ ಹಾಕಿದ್ರೆ ಇಲ್ಲೇ ಇರ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ತುಮಕೂರಲ್ಲಿ ಎಸ್ ಮಾಲ್ ಆಗೋದಕ್ಕೂ ಮುಂಚೆ ಕಾಲೇಜ್ ಸ್ಟೂಡೆಂಟ್ಸು ಕಪಲ್ಸ್ ಎಲ್ಲ ಇಲ್ಲೇ ಬರ್ತಿದ್ರು. ಮೇ ಬಿ ಸ್ವಲ್ಪ ಡೈವರ್ಟ್ ಆಗಿದ್ದಾರೆ ಅನ್ಸುತ್ತೆ ಸ್ಟೂಡೆಂಟ್ಸ್ ಎಲ್ಲ ಎಸ್ ಮಾಲ್ಗೆ. ಮತ್ತೆ ಇಲ್ಲೇ ನೇಚರ್ನ ಲವ್ ಮಾಡೋರು ಇಲ್ಲಿ ಬಂದು ಪೀಸ್ ಆಗಿ ಕಾಲ ಕಳಿಬೋದು. ಮತ್ತೆ ಬೆಂಗಳೂರಿಗೂ ನಿಯರ್ ಇದೆ ಈ ಸ್ಪಾಟ್. ಒಂದು 70-80 ಕಿಲೋಮೀಟರ್ಸ್ ಆಗ್ಬೋದು. 2-3 ಟೈಮ್ಸ್ ಬಂದಿದ್ದೀನಿ. ಅಲ್ಲಿ ಕಪ್ಪೆನೂ ನೋಡಿಲ್ಲ, ಇಲ್ಲಿ ಟಾಟಾಯ್ಸು ನೋಡಿಲ್ಲ. ಡೋಂಟ್ ಟಚ್ ಮೀ ಅಂತೆ, ಮುಟ್ಬೇಡಿ, ಬೇಕಂದ್ರೆ ಕಂಪೇರ್ ಮಾಡ್ಕೋಬೋದು. ಈ ತರದ್ ಒಂದು ವಿಷಯ ಇದೆ ಅಂತಾನೆ ನಂಗೆ ಗೊತ್ತಿರ್ಲಿಲ್ಲ. ನಾನು ನಿಮ್ಗೆ ಯಾರಿಗೂ ಗೊತ್ತಿಲ್ದಲ್ಲೇ ಇರೋ ವಿಷಯ ಹೇಳ್ತಿದ್ದೀನಿ. ಏನಂದ್ರೆ, ಎಷ್ಟೊಂದು ವರ್ಷಗಳಿಂದ ರಾಮ ಸೀತೆ ವನವಾಸಕ್ಕೆ ಹೋಗೋವಾಗ ಈ ಬೆಟ್ಟಕ್ಕೂ ಬಂದಿದ್ರಂತೆ. ಆವಾಗ ಸೀತೆಗೆ ನೀರು ಕುಡಿಯಂಗಾಯ್ತಂತೆ. ರಾಮ ಎಲ್ಲ ಕಡೆ ಸರ್ಚ್ ಮಾಡ್ತಾರಂತೆ, ನೀರು ಸಿಗಲ್ವಂತೆ. ಬಾಣ ಬಿಟ್ಟು ಕಲ್ಲಿಂದಾನೆ ನೀರು ಬರುತ್ತಂತೆ. 2 ಗುಂಡಿ ಇದೆ. ಆ ಸ್ಪಾಟ್ನ ತೋರಿಸ್ತೀನಿ, ಬನ್ನಿ. ಆವಾಗ ಬರ್ತಿರೋದ್ ನೀರು ಇನ್ನೂ ನಿಂತೋಗಿಲ್ಲ, ಇನ್ನೂ ಬರ್ತಾನೆ ಇದೆ. ಅದಕ್ಕೆ ಮೂಲ ವಾಟರ್ ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಕಂಡಿಡಿಯಕ್ಕೂ ಆಗಿಲ್ಲ. ಆಕ್ಚುಲಿ ನಂಗೆ ಯಾರೋ ಹಿಂಗೆ ಹೇಳಿದ್ರು, ಬಟ್ ಟ್ರೂ ರಿಯಲ್ ಸ್ಟೋರಿ ಇದ್ದು. ಆಕ್ಚುಲಿ ನಾನು ನಿಮ್ಗೆ ಅವಾಗಲೇ ಒಂದು ಹಿಸ್ಟ್ರಿ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳಲ್ಲ. ಬಟ್ ನಂಗೆ ಅದೇ ನೆನಪಿದ್ದು. ಬಟ್ ನಿಜ ಏನಂದ್ರೆ, ಸೀತೆಗೋಸ್ಕರ ಅಲ್ಲ ರಾಮ ಆವಾಗ ಬಾಣ ಬಿಟ್ಟಿರೋದು. ಅವರು ಹಣೆಗೆ ಇಟ್ಕೊಳಕ್ ಹೋಗ್ತಿರ್ತಾರಂತೆ, ನೀರಿರಲ್ವಂತೆ, ಅದಕ್ಕೆ ಬಾಣ ಬಿಡ್ತಾರಂತೆ. ಆಮೇಲೆ ನೀರು ಬರುತ್ತಂತೆ, ಆ ನೀರನ್ನ ಉಪಯೋಗಿಸ್ಕೊಂಡು ಅವ್ರ ಹಣೆಗೆ ಇಟ್ಕೊಂತಾರಂತೆ.
ಇದೇನೇ ನಿಜ, ನೀವಿದೆ ನಂಬ್ಕೊಳ್ಳಿ ಆಯ್ತಾ. ಆ್ಯಕ್ಚುಲಿ ನಂಗೆ ದೇವರಾಯನಗುಡಿಗೆ ಹೋಗ್ಬೇಕಂತ ಆಸೆ ಇತ್ತು. ಟೈಮ್ ಇಲ್ಲೇ 5:30 ಆಗೋಗ್ಬಿಟ್ಟಿದೆ. ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಸಕ್ಕತ್ತಾಗಿದೆ ಪ್ಲೇಸು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಮತ್ತು ಎಂಟ್ರಿ ಫೀಸ್ 20 ರೂಪೀಸು. ನಮ್ಮಮ್ಮ ಆವಾಗಿಂದ 24 ಸಲ ಕಾಲ್ ಮಾಡೋರೆ, ಎಲ್ಲಿದ್ಯಾ ಮನೆಗೆ ಬಾ, ಎಲ್ಲಿದ್ಯಾ ಮನೆಗೆ ಬಾ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ನಾನು 4 ಗಂಟೆಗೆ ಬಂದಿರೋದು, ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ. ಈಗಾಗಲೇ 6 ಗಂಟೆ ಆಗಿದೆ. ಅದಕ್ಕೆ ನಮ್ಮಮ್ಮ 24 ಸಲ ಕಾಲ್ ಮಾಡ್ತವ್ರೆ, ಬಾ 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 ಎಲ್ಲಿದ್ಯಾ ಅಂತ. ಸೊ ದೇವರಾಯನದುರ್ಗ ಕ್ಯಾನ್ಸಲ್. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಸರಿನಾ? ಆದರೆ ನಾಳೆ ಕಳಿಸ್ತಾರಂತೆ, ಬೆಳಗ್ಗೆ ಹೋಗ್ಬೇಕಾಗುತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.